ಮಂಡ್ಯ ಜೈಲಿನಲ್ಲಿ ಕೈದಿಗಳಿಗೆ ಹೈಫೈ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇತ್ತು. ಹಾಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಫೋಕಸ್ ಟಿವಿ ಕನ್ನಡ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ಈ ಬ್ರೇಕ್ ಮಾಡಿದ ನಂತರ ಒಂದಷ್ಟು ಡೆವಲಪ್ಮೆಂಟ್ಸ್ಗಳಾಗಿದೆ. ಏನೆಲ್ಲ ಆಗಿದೆ ಡೀಟೇಲ್ಸ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಮಂಡ್ಯ ಜೈಲಿನಲ್ಲಿ ಕೈದಿಗೆ ಹೈಫೈ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಕರ್ತವ್ಯ ಲೋಪ ಹಿನ್ನೆಲೆಯಲ್ಲಿ ಪೊಲೀಸ್ ಪೇದೆಯನ್ನ ಇದೀಗ ಅಮಾನತು ಮಾಡಲಾಗಿದೆ. ವಿಚಾರಣಾಧೀನ ಕೈದಿಯ ಜೊತೆ ಗೆಳತಿ ಸಿಕ್ಕಿ ಬಿದ್ದಿದ್ಲು. ಕೋರ್ಟ್ ಅನುಮತಿ ಇಲ್ಲದೆ ಆಸ್ಪತ್ರೆಗೆ ದಾಖಲಾಗಿದ್ದಂತಹ ಕೈದಿ ಚಿಕಿತ್ಸೆ ನೆಪದಲ್ಲಿ ವಿಚಾರಣಾಧೀನ ಕೈದಿಗೆ ವಿಐಪಿ ಟ್ರೀಟ್ಮೆಂಟ್ ಅನ್ನ ಕೂಡ ನೀಡಲಾಗಿತ್ತು. ಮಂಡ್ಯದ ಮಿಮ್ಸ್ ಆಸ್ಪತ್ರೆಯಲ್ಲಿ ಕೈದಿ ಜೊತೆ ಗೆಳತಿ ಕೂಡ ಸಿಕ್ಕಿ ಬಿದ್ದಿದ್ಲು. KSLSA ದಿಢೀರ್ ಭೇಟಿಯನ್ನ ಕೊಟ್ಟಿತ್ತು. ಆ ಭೇಟಿಯಲ್ಲಿ ಕರ್ಮಕಾಂಡ ಬಯಲಾಗಿದೆ. DGP ಭೇಟಿ ಬೆನ್ನಲ್ಲೇ ಪೊಲೀಸ್ ಪೇದೆ ತಲೆದಂಡ ಆಗಿದೆ. ಜೈಲು ಸಿಬ್ಬಂದಿಗೆ ಅಲೋಕ್ ಕುಮಾರ್ ತರಾಟೆಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಆಗಸ್ಟ್ 27ರ ಒಳಗೆ ವಿಸ್ತೃತವಾದಂತಹ ವರದಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ಸೂಚನೆಯನ್ನ ಕೂಡ ನೀಡಲಾಗಿದೆ. ಪೊಲೀಸ್ ಪೇದೆಯನ್ನ ಅಮಾನತು ಮಾಡಿಬಿಟ್ರೆ ಸಾಕ? ಇಲ್ಲಿ ಪೊಲೀಸ್ ಪೇದೆಯ ಪಾತ್ರ ಏನಿರುತ್ತೆ? ಮೇಲಾಧಿಕಾರಿಗಳು ಹೇಳಿದ್ರೆ ಮಾತ್ರ ಅಲ್ವಾ ಪೇದೆ ಕೆಲಸವನ್ನ ಮಾಡೋದು? ಇಲ್ಲಾಂತಂದ್ರೆ ಪೇದೆನೇ ಎಲ್ಲ ಕೆಲಸವನ್ನ ಮಾಡಿಬಿಡ್ತಾರ? ಪೇದೆನೇ ಎಲ್ಲ ಕೆಲಸವನ್ನ ಮಾಡೋದೇ ಆಗಿದ್ದರೆ ಮೇಲಾಧಿಕಾರಿಗಳಿಗೇನು ಕೆಲಸ? ಸಬ್ ಇನ್ಸ್ಪೆಕ್ಟರ್ಗಳಿರ್ತಾರೆ, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ಸ್ಗಳಿರ್ತಾರೆ. ಅವರೆಲ್ಲ ಏನು ಮಾಡ್ತಾ ಇದ್ರು? ಅವರ ಸೈನ್ ಇಲ್ದಡೆ ಹೊರಗಡೆ ಕರ್ಕೊಂಬರುವಂತಹ ಕೆಲಸಗಳನ್ನ ಮಾಡಿಬಿಟ್ರ ಪೇದೆ? ಇಲ್ಲಿ ಯಾರು ಮೊದಲು ಕರ್ತವ್ಯ ಲೋಪವನ್ನು ಎಸಗಿದ್ರು ಅವರ ತಲೆದಂಡ ಆಗಬೇಕಾಗಿತ್ತು. ಆದರೆ ಏನೂ ಕಾಣದ ಅಥವಾ ಏನೂ ಅರಿಯದ ಈ ಪೇದೆಯನ್ನು ಅಮಾನತು ಮಾಡಿ ಮೂಗಿಗೆ ತುಪ್ಪ ಸವರುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡದಂತೆ ಕಾಣಸಿಗ್ತಾ ಇದೆ. ವಿಚಾರಣಾಧೀನ ಕೈದಿಯನ್ನ ಯಾವ ರೀತಿಯಾಗಿ ನಡೆಸ್ಕೊಳ್ಬೇಕು? ಹುಷಾರಿಲ್ಲ ಅಂತಂದರೆ ಜೈಲಿನ ಒಳಗಡೆಯೇ ಟ್ರೀಟ್ಮೆಂಟ್ ಕೊಡೋದಕ್ಕೆ ಡಾಕ್ಟರ್ಸ್ಗಳ ಲಭ್ಯತೆ ಇರುತ್ತೆ. ಅಲ್ಲಿ ಏನಾದರೂ ಟ್ರೀಟ್ಮೆಂಟಲ್ಲಿ ವ್ಯತ್ಯಾಸ ಆಯಿತು ಅಥವಾ ಹೈಯರ್ ಟ್ರೀಟ್ಮೆಂಟ್ ಬೇಕು ಅಂತ ಆದರೆ ಅಧಿಕಾರಿಗಳು ಪರ್ಮಿಷನನ್ನು ಕೊಡ್ತಾರೆ. ಮೇಲಾಧಿಕಾರಿಗಳು ಆ ಪರ್ಮಿಷನ್ ಲೆಟ್ರ್ ತೆಗೆದುಕೊಂಡು ಹೋಗಿ ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು. ಕೋರ್ಟ್ ಸಬ್ಮಿಟ್ ಮಾಡಿದ ನಂತರ ಅನುಮತಿ ಕೋರ್ಟ್ ಕೊಟ್ಟ ನಂತರ ಆಸ್ಪತ್ರೆಗೆ ದಾಖಲು ಮಾಡಬೇಕು. ಬಟ್ ಆದರೆ ಇಲ್ಲಿ ಯಾವ ರೂಲ್ಸನ್ನು ಫಾಲೋ ಮಾಡಿಲ್ಲ. ಫಾಲೋ ಮಾಡದ ಹಿನ್ನೆಲೆಯಲ್ಲಿ ಇದೀಗ ಪೇದೆಯ ತಲೆದಂಡ ಮಾಡಿದ್ದಾರೆ. DGP ಭೇಟಿ ಕೊಟ್ಟಿದ್ರು, ಆವಾಗ ವಿಚಾರ ಬೆಳಕಿಗೆ ಬಂದಿದೆ. ಜೈಲು ಸಿಬ್ಬಂದಿಗೆ ಅಲೋಕ್ ಕುಮಾರ್ ಈಗ ತರಾಟೆಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ. ವಿಸ್ತೃತ ವರದಿಯನ್ನ ಸಲ್ಲಿಕೆ ಮಾಡಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ.